ಇತಿಹಾಸದಲ್ಲಿ ಕೆಲವು ಘಟನೆಗಳಿಗೆ ಸಂಚಲನಕ್ಕೆ ಯಾವುದ್ಯಾವುದೋ ಘಟನೆಗಳು ಕಾರಣ ಆಗುತ್ತವೆ. ಅಂಥದ್ದೇ ಈಗ ಬಳ್ಳಾರಿಯಲ್ಲೂ ಆಗಿದೆ. ಬಳ್ಳಾರಿಯಲ್ಲಿ ಸಿಡಿದ ಒಂದು ಬುಲೆಟ್ ದೂರವಾಗಿದ್ದ ಇಬ್ಬರು ಆತ್ಮೀಯ ಮಿತ್ರರನ್ನ ಒಂದೇ ಸ್ಟೇಜಿಗೆ ಕರೆದುಕೊಂಡು ಬಂದಿದೆ. ಅದು ಹೊಸ ರಾಜಕೀಯಕ್ಕೆ ಕಾರಣ ಆಗತ್ತೆ ಅನ್ನೋ ಮುನ್ಸೂಚನೆ ಕೊಡ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ಫೈರಿಂಗ್ ಜೋಡಿ ರಿಟರ್ನ್ಸ್. ನಾನು ಪ್ರಭುದೇವ್. ವಾಜಪೇಯಿ ಅಡ್ವಾಣಿ, ಯಡಿಯೂರಪ್ಪ ಅನಂತ್ ಕುಮಾರ್ ಅವರ ಜೋಡಿಗೆ ಅದರದ್ದೇ ಆದ ಒಂದು ಖದರಿದೆ. ಬಳ್ಳಾರಿಯ ಮಟ್ಟಿಗೆ ಅಂತ ಫೈರಿಂಗ್ ಜೋಡಿ ಆಗಿದ್ದವರು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ಇತ್ತೀಚೆಗೆ ದೂರ ಆಗಿದ್ದ ಈ ಜೋಡಿಯನ್ನ ಒಟ್ಟಿಗೆ ತಂದಿರೋದು ಬಳ್ಳಾರಿ ಬುಲೆಟ್. ಬುಲೆಟ್ ಏಟಿಗೆ ಗಟ್ಟಿ ಆಯ್ತಾ ರೆಡ್ಡಿ ಕೋಟೆ? ದೂರ ಇದ್ದ ಸ್ನೇಹಿತರನ್ನು ಒಂದು ಮಾಡಿದ ಬಳ್ಳಾರಿ ಬುಲೆಟ್. ಭರತ್ ರೆಡ್ಡಿಗೆ ಎದುರಾಗಿ ಶ್ರೀರಾಮುಲು ಎದೆಗೊಟ್ಟು ನಿಂತಿದ್ದೇಕೆ? ಫೈರಿಂಗ್ ಜೋಡಿ ರಿಟರ್ನ್ಸ್. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಜೊತೆಗೆ ಸೋಮಶೇಖರ ರೆಡ್ಡಿ ಒಟ್ಟಿಗೆ ಕುಳಿತಿದ್ದು ನೋಡಿ ಇಡೀ ಬಳ್ಳಾರಿ ಬೆರಗಾಗಿ ಹೋಗಿದೆ. ಅದೆಲ್ಲದಕ್ಕೂ ಕಾರಣವಾಗಿದ್ದು ಒಂದು ಬುಲೆಟ್. ಬಳ್ಳಾರಿಯಲ್ಲಿ ಸಿಡಿದ ಗುಂಡು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿದೆ. ಅದೇ ಹೊತ್ತಿಗೆ ಇಬ್ಬರು ಪ್ರಾಣ ಸ್ನೇಹಿತರು ಒಟ್ಟಿಗೆ ಬಂದಿದ್ದಾರೆ. ಬಳ್ಳಾರಿ ಬುಲೆಟ್ ಎಫೆಕ್ಟ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ. ಬಳ್ಳಾರಿ ಫೈರಿಂಗ್ ಜೋಡಿಯ ಅಪೂರ್ವ ಸಂಗಮ. ಬ್ರದರ್ ಫ್ರಮ್ ಅನದರ್ ಮದರ್ ಎನ್ನುತ್ತಿದ್ದ ಜೋಡಿ ಇದು. ಅಪೂರ್ವ ಸಂಗಮ ಎನ್ನುವುದಕ್ಕೆ ಕಾರಣಗಳಿವೆ. ಜನಾರ್ದನ ರೆಡ್ಡಿಗೆ ಇಬ್ಬರು ಸಹೋದರರು. ಒಬ್ಬರು ಸೋಮಶೇಖರ್ ರೆಡ್ಡಿ ತಮ್ಮ, ಮತ್ತೊಬ್ಬರು ಕರುಣಾಕರ ರೆಡ್ಡಿ ಅಣ್ಣ. ಶ್ರೀರಾಮುಲು ಅವರನ್ನ ತಮ್ಮ 4ನೇ ಸಹೋದರ ಎನ್ನುತ್ತಿದ್ದರು ಜನಾರ್ದನ ರೆಡ್ಡಿ. ವಾಲ್ಮೀಕಿ ಸಮುದಾಯದ ಬಿಸಿ ರಕ್ತದ ಯುವಕ ಶ್ರೀರಾಮುಲು ಜನಾರ್ದನ ರೆಡ್ಡಿ ಕಣ್ಣಿಗೆ ಬಿದ್ದಿದ್ದು ಹೇಗೆ ಎನ್ನುವುದಕ್ಕೆ ಬಳ್ಳಾರಿಯಲ್ಲಿ ಚಿತ್ರ ವಿಚಿತ್ರ ದಂತಕಥೆಗಳಿವೆ. ಶ್ರೀರಾಮುಲು ಜನಾರ್ದನ ರೆಡ್ಡಿ ರಾಜಕೀಯ ಜರ್ನಿಯ ಫೇಸ್ ಎನ್ನುತ್ತಿದ್ರು. ಅರೆ, ಹೇಳ್ತಿರೋದು ಜನಾರ್ದನ ರೆಡ್ಡಿ ಶ್ರೀರಾಮುಲು ಸ್ಟೋರಿ. ಮಧ್ಯೆ ವಿಜಯೇಂದ್ರ ಯಾಕೆ ಬಂದ್ರು ಅಂತ ಕೇಳಬೇಡಿ. ಈ ವಿಡಿಯೋ ಹಾಕಿದ್ದರ ಹಿಂದೊಂದು ಕಥೆ ಇದೆ. ಈ ಕಥೆಯನ್ನ ಒಂದ್ಸಲ ಕೇಳಿಸ್ಕೊಂಡ್ರೆ ಆ ಕಥೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆಗ ಮಾತ್ರವೇ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಒಟ್ಟಾಗಿ ಬಂದಿದ್ದನ್ನ ಯಾಕೆ ನಾವು ಅಪೂರ್ವ ಸಂಗಮ ಅಂತ ಕರೆದ್ವಿ ಅನ್ನೋದಕ್ಕೆ ಅರ್ಥ ಗೊತ್ತಾಗುತ್ತೆ. ಫೈರಿಂಗ್ ಜೋಡಿ ಒಡೆದು ಹೋಗಿದ್ದ ಕಥೆ. ಬಳ್ಳಾರಿಯಲ್ಲಿ ಬಿಜೆಪಿ ಕಟ್ಟಿದ್ದ ನಾಯಕರಲ್ಲಿ ಜನಾರ್ದನ ರೆಡ್ಡಿ ನಂಬರ್ 1, ಶ್ರೀರಾಮುಲು ನಂಬರ್ 1. ಆನ್ಸರ್ ಕೊಡೋದು ಸ್ವಲ್ಪ ಕಷ್ಟ. ಹಾಗಿದ್ದ ಇವರಿಬ್ಬರ ಮಧ್ಯೆ ಒಂದು ಬಿಕ್ಕಟ್ಟು ಮೂಡಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಇಬ್ಬರು ಪ್ರಾಣ ಸ್ನೇಹಿತರು ಒಬ್ಬರಿಗೊಬ್ಬರು ಮಾಧ್ಯಮಗಳ ಎದುರು ಬಾಯಿಗೆ ಬಂದಂತೆ ಬೈದಾಡಿಕೊಂಡಿದ್ರು. ಆದರೆ ಬಟ್ಟೆಗಳು ಲಗೇಜ್ ಎಲ್ಲ ನೀವು ತಗೊಂಡು ಬರ್ರಿ ಅಂತೇಳಿ ಹಾಗೆ ಹೋಗಿ ಕಾರಲ್ಲಿ ಕೂತ್ಕೊಂಡು ಮ್ಯಾಕ್ಸಿಮಮ್ ಒಂದು 3 ತಾಸಲ್ಲಿ ನಾನು ಹೋಗಿ ಅದೇ ಮೊಳಕಲ್ಮೂರಿಗೆ ನಾನು ರೀಚ್ ಆದೆ. ರೀಚ್ ಆಗಿ ಅವನಿಗೋಸ್ಕರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೆ. ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೆ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂಥ ಇನ್ನೊಂದು ದ್ರೋಹ ಶ್ರೀರಾಮುಲುಗೆ. ನಾನು ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡೆಯೋ ಮಗ ಅಂತೇಳಿ ಏನು ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ, ಇವತ್ತು ಇಂಥ ಶ್ರೀರಾಮುಲು ಅಂತವ್ರ ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇನೆ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹೊಡ್ಕೊಂಡು ಬಂದಿರಬಹುದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇರುವಂಥದ್ದು. ವೀಕ್ಷಕರೇ, ಈ ಹೇಳಿಕೆ ತುಂಬಾ ಹಿಂದಿನದ್ದೇನಲ್ಲ. 2025ರ ಜನವರಿ ತಿಂಗಳಿನಲ್ಲಿ ಖುದ್ದು ಜನಾರ್ದನ ರೆಡ್ಡಿಯೇ ಮಾಧ್ಯಮಗಳ ಮುಂದೆ ನೀಡಿದ್ದ ಹೇಳಿಕೆ. ನಾವಿಲ್ಲಿ ತೋರಿಸ್ತಾ ಇರೋದು ಆ ಹೇಳಿಕೆಯ ಒಂದು ಸ್ಯಾಂಪಲ್ ಮಾತ್ರ. ತಾನು ಇಲ್ಲದೇ ಇದ್ರೆ ಶ್ರೀರಾಮುಲು ಯಾವತ್ತೋ ಮರ್ಡರ್ ಆಗಿ ಹೋಗ್ತಿದ್ದ.
ಏನೇನೂ ಅಲ್ಲದ ಅವನನ್ನು ನಾನು ಬೆಳೆಸಿದೆ. ಕ್ರಿಮಿನಲ್ ಹಿನ್ನೆಲೆಯಿದ್ದವನನ್ನು ಬದಲಾಯಿಸಿ ರಾಜಕೀಯಕ್ಕೆ ತಂದೆ. ಶ್ರೀರಾಮುಲುಗೆ ಅನ್ನ ಅಭಯ ಕೊಟ್ಟಿದ್ದಷ್ಟೇ ಅಲ್ಲ, ಐಶ್ವರ್ಯವನ್ನು ಕೊಟ್ಟಿದ್ದು ನಾನೇ. ರಾಜಕೀಯ ನಾಯಕನನ್ನಾಗಿ ರೂಪಿಸಿದ್ದು ನಾನೇ ಎಂದು ಹೇಳಿಕೆ ನೀಡಿದ್ರು. ಅದಕ್ಕೆ ಕೌಂಟರ್ ಆಗಿ ಇದೇ ಶ್ರೀರಾಮುಲು ಜನಾರ್ದನ ರೆಡ್ಡಿಯ ವಿರುದ್ಧ ಯಾವ ರೀತಿಯ ಅಟ್ಯಾಕ್ ಮಾಡಿದ್ರು ಅಂದ್ರೆ ಅದನ್ನ ನೀವೇ ಒಂದ್ಸಲ ನೋಡ್ಕೊಂಡು ಬನ್ನಿ. ಬಾದಾಮಿ ಕಳಿಸಿದ್ರು. ಬಾದಾಮಿಯಲ್ಲಿ ನನ್ನ ಸಮುದಾಯ ಇಲ್ಲ. ನನ್ನ ಬಾದಾಮಿಯಲ್ಲಿ ಯಾರು? ನಾನು ಪಾರ್ಟಿ ಏನು ಮಾಡಿತ್ತು ಅವತ್ತಿನ ಸಂದರ್ಭದಲ್ಲಿ ರಾಮ್ಲು ಅವ್ರಿಗೆ 2 ಕಡೆ ನಿಲ್ಲಿಸಿದಂದ್ರೆ ಅನಂತಕುಮಾರ್ ನನ್ನ ಹೆಲಿಕಾಪ್ಟರಲ್ಲಿ ಕರ್ಕೊಂಡೋದ್ರು. ನಂತರ ಪ್ರೈಮ್ ಮಿನಿಸ್ಟರ್ ಬಂದಿದ್ದರು. ನಂತರ ಪ್ರೈಮ್ ಮಿನಿಸ್ಟರ್ ಜೊತೆಲಿ ಅಮಿತ್ ಶಾ ಅವರು ಬಂದಿದ್ದರು. ಜೊತೆಲಿ ನಾವೆಲ್ಲರೂ ಜಗದೀಶ್ ಶೆಟ್ಟರ್ ಅವರು ಬಂದಿದ್ದರು. ಅವತ್ತು ಬಾದಾಮಿಯಲ್ಲಿ ನಾಮಿನೇಷನ್ ಹಾಕಿ ನಾನು ಅವತ್ತಿನ ಸಂದರ್ಭದಲ್ಲಿ ನಾಮಿನೇಷನ್ ಹಾಕಿದಂಥ ಟೈಮಲ್ಲಿ ಒಂದು ಬಾದಾಮಿಯಿಂದ ಬಿಟ್ಟು, ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿಯಿಂದ ಬಿಟ್ಟು ಎಲ್ಲ 5 ಕ್ಷೇತ್ರಗಳು ಗೆದ್ದಿದ್ವಿ. ಅಂದರೆ ರಾಮ್ಲವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ರಾಯ್ಕಾಗಿನಾಗಲಿ ಯಾರೋ ದಾರಿಯಾಗಿ ಹೋಗೋಂಥವ್ರು ಅವ್ರು ಮಾತಾಡ್ತಿದ್ರಲ್ಲ ಅವನು ಅಂದೇಳಿ, ಅವನು ಅನ್ನೋಂಥ ಸಂಪ್ರದಾಯ ನಂದಲ್ಲ. ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದ್ದೀನಿ. ಯಾರು ಬೆಳೆಸಬೇಕಾಗುತ್ತೆ? ಯಾರನ್ನ ಬೆಳೆಸೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಅವರ ಹಣೆ ವಾರದಲ್ಲಿ ಇರಬೇಕು, ಯಾರು ಬೆಳೆಸ್ಬೇಕು, ಯಾರು ಬೆಳೆಸ್ಕೊಳಕ್ಕಾಗಲ್ಲ ಅಂದೇಳಿ. ಮನುಷ್ಯ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರಿಗಿನ ಇವತ್ತು ರಾಜ್ಯದ ನಾಯಕರು, ಕೇಂದ್ರ ನಾಯಕರು ರಾಮ್ಲವ್ರ ಅಂದ ತಕ್ಷಣ ಗುರುತಿಸ್ತಾ ಇದ್ದಾರೆ ಅಂದ್ರಿಗಿನ ಇವತ್ತು ಸೋತಿದ್ರು ಕೂಡ ನನಗೆ ಗೌರವ ಸಿಗ್ತಾ ಇತ್ತು ಅಂದ್ರಿಗೆ ನಾನು ಮಾಡಿದಂಥ ಶ್ರಮ. ಹಂಗಾಗಿ ಇವತ್ತು ಜನರು ಗುರುತಿಸೋಂಥ ಕೆಲಸ ಮಾಡ್ತಾರೆ. ಹಿಂಗಾಗಿ ಇದೆಲ್ಲ ಆದ ತಕ್ಷಣ ಇವತ್ತು ಹಿಂಗ ಅನ್ನೋ ಮಾತಾಡೋದು, ನನ್ನ ಕ್ರಿಮಿನಲ್ ಅಂದು ಬಿಂಬಿಸೋದು, ನಾವೇ ಬೆಳೆಸಿದ್ದೀವಿ ಅನ್ನೋಂಥದ್ದು. ಅವ್ರು ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಅವ್ರು ಏನು ಇವತ್ತು ಸಾಚಾ ಅಂದೇಳಿ ಏನು ಮಾತಾಡ್ತಾ ಇದ್ರು. ನನ್ನ ಹತ್ರ ದಾಖಲಾತಿ ಇದ್ದಾವೆ. ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ. ಅವ್ರೇನು ಬಿಚ್ಚಿ ಬಿಡ್ತೀವಿ ಇನ್ನು ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ. ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ನನ್ನ ಹತ್ರ ದಾಖಲಾತಿ ಇದ್ದಾವೆ. ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ. ವೀಕ್ಷಕರೇ, ಇದು ಕೂಡ ಅಷ್ಟೇ, ತುಂಬಾ ಹಿಂದಿನದ್ದಲ್ಲ. 2025ರ ಜನವರಿಯಲ್ಲಿ ನೀಡಿದ್ದ ಹೇಳಿಕೆ. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಮಧ್ಯೆ ಆ ಬಿರುಕು ಮೂಡೋದಕ್ಕೆ ಕಾರಣ ಇಷ್ಟೇ. 2023ರ ಅಸೆಂಬ್ಲಿ, 2024ರ ಲೋಕಸಭೆಯಲ್ಲಿ ಸೋತಿದ್ರು. 2024ರಲ್ಲಿಯೇ ನಡೆದ ಬೈ ಎಲೆಕ್ಷನ್ ಕಥೆ ಬೇರೆ. ಜೀವದ ಗೆಳೆಯರಾಗಿದ್ದ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಶತ್ರುಗಳಂತೆ ಮಾತಿನಲ್ಲೇ ಕತ್ತಿ ಹಿಡಿದು ನಿಂತಿದ್ರು. 2023ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಶ್ರೀರಾಮುಲು ಸೋಲು. 2024ರ ಲೋಕಸಭೆ ಎಲೆಕ್ಷನ್ನಲ್ಲಿ ಶ್ರೀರಾಮುಲು ಸೋಲು. ಈ 2 ಚುನಾವಣೆಗಳಲ್ಲಿ ಶ್ರೀರಾಮುಲು ಸೋಲಿನ ಹಿಂದೆ ಜನಾರ್ದನ ರೆಡ್ಡಿ ಕೈವಾಡವಿತ್ತು. ಶ್ರೀರಾಮುಲು ವಿರುದ್ಧ ಗೆದ್ದ ನಾಗೇಂದ್ರ ಮತ್ತು ತುಕಾರಾಂ ಹಿಂದೆ ಜನಾರ್ದನ ರೆಡ್ಡಿ ಬಲವೂ ಇತ್ತು. 2024ರ ಬೈ ಎಲೆಕ್ಷನ್ ಬಂಗಾರು ಹನುಮಂತು ಸೋಲು. ಅದಾದ ನಂತರ ಸಂಡೂರು ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆಯುವ ಹೊತ್ತಿಗೆ ಬೇರೆ ಪಕ್ಷವನ್ನೇ ಕಟ್ಟಿದ್ದ ಜನಾರ್ದನ ರೆಡ್ಡಿ ಬಿಜೆಪಿಗೆ ವಾಪಸ್ ಬಂದಿದ್ರು. ಆದರೆ ಗೆಳೆಯರು ಒಂದಾಗಿರಲಿಲ್ಲ. ಆ ಉಪಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ತಮ್ಮ ಆಪ್ತ ಬಂಗಾರು ಹನುಮಂತುಗೆ ಟಿಕೆಟ್ ಕೊಡಿಸಿದ್ರು. ಆದರೆ ಆಗ ಶ್ರೀರಾಮುಲು ಪಕ್ಷದ ಅಭ್ಯರ್ಥಿಯ ಪರ ಪ್ರಚಾರವನ್ನೇ ಮಾಡಲಿಲ್ಲ. ಪರಿಣಾಮ ಏನಾಯ್ತು ಅಂದ್ರೆ ಬಿಜೆಪಿ ಸೋತಿತ್ತು. ಆಗ ರೊಚ್ಚಿಗೆದ್ದಿದ್ರು ಜನಾರ್ದನ ರೆಡ್ಡಿ. ಶ್ರೀರಾಮುಲು ವಿರುದ್ಧ ತಿರುಗಿ ಬಿದ್ದಿದ್ದೆ ಆಗ. ಯಾವಾಗ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸಿ ತಮ್ಮ ಪ್ರತಿಷ್ಠೆಗೆ ಧಕ್ಕೆ ತಂದ್ರೋ ಆಗ ಜನಾರ್ದನ ರೆಡ್ಡಿ ನೇರವಾಗಿ ಬಿಜೆಪಿ ಹೈಕಮಾಂಡ್ಗೆ ದೂರು ಕೊಟ್ರು. ಇತ್ತ ಶ್ರೀರಾಮುಲು ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ರೆ ನಿಭಾಯಿಸುವ ಶಕ್ತಿ ತನಗೆ ಇದೆ ಎನ್ನುತ್ತಿದ್ರೆ ಆತ ಬಿಜೆಪಿಯಲ್ಲೇ ಇರಬಾರದು ಎಂದು ಹಠಕ್ಕೆ ಬಿದ್ದಿದ್ರು ಜನಾರ್ದನ ರೆಡ್ಡಿ. ಆಗ ಬಿಜೆಪಿ ಹೈಕಮಾಂಡ್ ಇಬ್ಬರನ್ನೂ ಸಮಾಧಾನ ಪಡಿಸುವ ಹೊಣೆಗಾರಿಕೆಯನ್ನ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ವಹಿಸಿಕೊಟ್ಟಿತ್ತು. ಅದಾದ ನಂತರ ಹಲವಾರು ಬಾರಿ ಮಾತುಕತೆ ನಡೆಸಿ ಇಬ್ಬರನ್ನು ಒಟ್ಟುಗೂಡಿಸೋದ್ರಲ್ಲಿ ಯಶಸ್ವಿಯಾಗಿದ್ರು ವಿಜಯೇಂದ್ರ. ಈಗ ಅರ್ಥ ಆಯ್ತಲ್ವಾ ನಾವು ಆಗ ಆ ವಿಡಿಯೋ ತೋರಿಸಿದ್ದು ಯಾಕೆ ಅಂತ. ಅವತ್ತಿನ ಸಕ್ಸಸ್ ವಿಡಿಯೋ ಅದು. ತುಂಬಿದ ವೇದಿಕೆಯಲ್ಲಿ ವಿಜಯೇಂದ್ರ ಅವರು ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಇಬ್ಬರು ಒಟ್ಟಾಗಿದ್ದಾರೆ ಅಂತ ಒಟ್ಟಿಗೆ ಕೈ ಎತ್ತಿ ತೋರಿಸಿ ಮೆಸೇಜ್ ಕೊಟ್ಟಿದ್ರು. ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ. ಅವರು ಯಾವತ್ತೂ ಕೂಡ ಒಟ್ಟಾಗಿ ಒಂದಾಗಿ ಹೋದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ. ನನ್ನ ಮತ್ತು ಶ್ರೀರಾಮುಲು ನಡುವೆ ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ಆಗಿರುವಂಥ ಒಂದು ವಿಷಯಗಳು ಅದೆಲ್ಲವನ್ನೂ ಕೂಡ ಏನಿದ್ರೆ ನಾವಿಬ್ಬರು ಜಗಳ ಮಾಡ್ಕೊಳ್ತಾ ಇದ್ದ ತಕ್ಷಣ ಅವತ್ತು ಬಳ್ಳಾರಿಯಿಂದ ಬೆಂಗಳೂರು ತನಕ ಕೂಡ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕಾಂಗ್ರೆಸ್ ಅವರ ಜೊತೆಯಲ್ಲಿ ತುಂಬಿದ್ವಂತೆ. ಅವತ್ತು ಅಷ್ಟು ಖುಷಿಯಾಗಿಬಿಟ್ಟಿದ್ರು ಎಲ್ಲರೂ ಕೂಡ. ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನನ್ನ ಶ್ರೀರಾಮುಲು ಮಧ್ಯೆ ಯಾವತ್ತಾದ್ರೂ ಕೂಡ ಯಾರಾದ್ರೂ ಕೂಡ ಮಧ್ಯಸ್ಥಿಕೆ ಮಾಡಬಹುದಂತ ಯೋಚನೆ ಮಾಡಿದರೆ
ಅವರಂತ ಮೂರ್ಖರು ಈ ಭೂಮಿ ಮೇಲೆ ಇರೋದಿಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಅವರು, ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದ್ದಂಥ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದ್ದಾರೆ, ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದ್ದೀವಿ. ಪುನಃ ನನಗೆ ಗೊತ್ತಿರೋಂಥ ಪ್ರಕಾರ ಮೊನ್ನೆ ಆದಂಥ ಟೈಮಲ್ಲಿ ಕೂಡ ನಾನು ಪುನಃ ಹೇಳಿದೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನಾನು ಯಾವುದೇ ಇಲ್ಲ ಅಂತ ಹೇಳಿದೆ. ಮತ್ತೆ ನಾವು ಕೂಡಿದ್ರೆ ಕೂಡ ನನಗೆ ರಾಮ್ಲವರು, ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮ್ಲವರು ಕೂಡಿದ್ರೆ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಂದಾದಂಥದ್ದಲ್ಲ. ಪವರ್ಫುಲ್ ಬಳ್ಳಾರಿ ಬುಲೆಟ್ ಒಂದಾಗಿಸಿದ್ದೇ ರೋಚಕ. ಆಗ ಕೂಡ ವಿಜೇಂದ್ರ ಇಬ್ಬರನ್ನು ಒಂದು ಸ್ಟೇಜಿಗೆ ತರುವಲ್ಲಿ ಯಶಸ್ವಿಯಾಗಿದ್ರೆ ಹೊರತು ಮನಸ್ಸುಗಳನ್ನಲ್ಲ. ಆದರೆ ಆ ಮನಸ್ಸುಗಳನ್ನ ಈಗ ಬಳ್ಳಾರಿ ಬುಲೆಟ್ ಒಂದಾಗಿಸಿದೆ. ಅವರಿಬ್ಬರನ್ನು ಒಂದು ಮಾಡಿಸೋಕೆ ಕಾರಣ ಆಗಿದ್ದವರು ಸೂರ್ಯನಾರಾಯಣ ರೆಡ್ಡಿ. ಈಗ ಬಳ್ಳಾರಿ MLA ಭರತ್ ರೆಡ್ಡಿ ಇದಾರಲ್ಲ, ಅವರ ತಂದೆ. ಆಮೇಲೆ ದೂರ ಆಗಿದ್ದ ಇವರನ್ನ ಮತ್ತೆ ಒಂದುಗೂಡೋಕೆ ಕಾರಣ ಆಗಿದ್ದು ಅವರೇ ನಾರಾ ಭರತ್ ರೆಡ್ಡಿ. ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಟರ್ನಿಂಗ್ ಪಾಯಿಂಟ್. ಅಷ್ಟೇ ಯಾಕೆ, ಬಿಜೆಪಿ ಲೀಡರ್ಸ್ ಕೂಡ ಒಟ್ಟಾಗೋ ಹಾಗೆ ಮಾಡಿದೆ. ಶ್ರೀರಾಮುಲು ರೆಡ್ಡಿ ದೋಸ್ತಿ ಶುರುವಾಗಿದ್ದೇ ರೋಚಕ. ಆರ್ಡಿನರಿ ಪೊಲೀಸ್ ಕಾನ್ಸ್ಟೇಬಲ್ ಮಗ ಜನಾರ್ದನ ರೆಡ್ಡಿ 1990ರ ದಶಕದಲ್ಲಿ ಫೈನಾನ್ಸ್ ಕಂಪನಿ ಶುರು ಮಾಡ್ತಾರೆ. 1999ರಲ್ಲಿ ರಾಜಕೀಯಕ್ಕೆ ಅಧಿಕೃತ ಎಂಟ್ರಿ ಕೊಡ್ತಾರೆ. ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ವಿರುದ್ಧ ಸುಷ್ಮಾ ಸ್ವರಾಜ್ ಸ್ಪರ್ಧೆ ಮಾಡಿದಾಗ ಇಬ್ಬರ ಗೆಳೆತನ ಗಟ್ಟಿಯಾಗುತ್ತೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬಿಟ್ಟು ಇನ್ನೊಂದು ಪಕ್ಷದ ಗುರುತೇ ಜನರಿಗೆ ಇಲ್ಲದ ಕಾಲದಲ್ಲಿ ಬಿಜೆಪಿ ಟೈಟ್ ಫೈಟ್ ಕೊಡುತ್ತೆ. ಆಗ ಸುಷ್ಮಾ ಸ್ವರಾಜ್ ಸೋತ್ರು ಬಿಜೆಪಿ ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ. ಆ ಕ್ರೆಡಿಟ್ ಸಿಕ್ಕಿದ್ದು ಶ್ರೀರಾಮುಲು ಜನಾರ್ದನ ರೆಡ್ಡಿ ಜೋಡಿಗೆ. ಬಳಿಕ 2000 ಇಸವಿಯ ಹೊತ್ತಿಗೆ ಆಂಧ್ರ ಪ್ರದೇಶ ಸರ್ಕಾರದಿಂದ ಗಣಿ ಗುತ್ತಿಗೆ ಪಡೆದ ನಂತರ ಜನಾರ್ದನ ರೆಡ್ಡಿ ಗಣಿ ಧಣಿಯಾಗಿ ಬೆಳೀತಾರೆ. 2008ರ ಚುನಾವಣೆಯ ಹೊತ್ತಿಗೆ ಬಿಜೆಪಿ ದೊಡ್ಡ ಪಕ್ಷವಾಗುತ್ತೆ. ಮುಂದಿನ ಕಥೆಯಲ್ಲಿ ರೆಡ್ಡಿ ಅಕ್ರಮ ಗಣಿ ಆರೋಪದಲ್ಲಿ ಜೈಲು ಸೇರಿದಾಗ ಶ್ರೀರಾಮುಲು ಜೊತೆಗೆ ನಿಲ್ತಾರೆ. ಅದೇ ಹೊತ್ತಿಗೆ ಶ್ರೀರಾಮುಲು ರಾಜ್ಯ ರಾಜಕೀಯದಲ್ಲಿ ಪ್ರಬಲ ವಾಲ್ಮೀಕಿ ನಾಯಕರಾಗಿ ಬೆಳೀತಾರೆ. ಇದಾದ ನಂತರವೂ ಒಟ್ಟಿಗೆ ಇದ್ದ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಮಧ್ಯೆ ಆಸ್ತಿ ಹಂಚಿಕೆ ವಿಚಾರದಲ್ಲಿ ಜಗಳ ಶುರುವಾಗುತ್ತೆ. ಆ ಜಗಳಗಳ ಇತಿಹಾಸವನ್ನೆಲ್ಲ ಹೇಳ್ತಾ ಹೋಗಲ್ಲ. ರೆಡ್ಡಿ ಬೇರೆ ಪಕ್ಷ ಸ್ಥಾಪನೆ ಮಾಡಿದ್ದು, ನಂತರ ಬಿಜೆಪಿಗೆ ವಾಪಸ್ ಬಂದಿದ್ದು ಎಲ್ಲವೂ ಇನ್ನೊಂದು ಇತಿಹಾಸ. ಅದಾದ ಮೇಲೆ ಇಬ್ಬರೂ ಒಂದಾಗಿದ್ದೇ ಈಗ. ಬಳ್ಳಾರಿ ಬುಲೆಟ್ ಎಫೆಕ್ಟ್. ಇನ್ನೊಂದು ವಿಷಯ, ಪಾಲಿಟಿಕ್ಸ್ ನ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿ ನೋಡೋರಿಗೆ ಬಳ್ಳಾರಿಯಲ್ಲಿರೋ ಜನಾರ್ದನ ರೆಡ್ಡಿ ಮನೆ ಪಕ್ಕನೇ ಶ್ರೀರಾಮುಲು ಮನೇನೂ ಇದೆ ಅನ್ನೋದು ನೆನಪಿರುತ್ತೆ. ಗಲಾಟೆ ಶುರುವಾದಾಗ ಎರಡೂ ಮನೆಗಳ ಮಧ್ಯೆ ಎದ್ದಿದ್ದ ಗೋಡೆ ಬಿದ್ದಿದೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಾಟೆಯಾಗೋಕೆ ಶುರುವಾಯ್ತಲ್ಲ, ಆಗ ಜನಾರ್ದನ ರೆಡ್ಡಿ ಬಳ್ಳಾರಿಯಲ್ಲೇ ಇರಲಿಲ್ಲ, ಗಂಗಾವತಿಯಲ್ಲಿದ್ರು. ಮನೆಯಲ್ಲೇ ಇದ್ದ ಶ್ರೀರಾಮುಲು ಓಡೋಡಿ ಬಂದ್ರು. ಜನಾರ್ದನ ರೆಡ್ಡಿ ಜೊತೆಯಲ್ಲೇ ನಿಂತರು ಶ್ರೀರಾಮುಲು. ಗಂಗಾವತಿಯಲ್ಲಿದ್ದ ಜನಾರ್ದನ ರೆಡ್ಡಿ ಬಳ್ಳಾರಿಯ ಮನೆಗೆ ಬಂದಾಗ ಅಲ್ಲಿ ಪ್ರಾಣ ಸ್ನೇಹಿತ ಕಾವಲಿಗೆ ನಿಂತಿದ್ದ. ಶ್ರೀರಾಮುಲು ಅವರನ್ನ ಕಂಡ ಹೊತ್ತಿಗೆ ಹಳೆಯ ವೈಮನಸ್ಯ ಎಲ್ಲವೂ ಕರಗಿ ಹೋಗಿದ್ವು. ಅದಾದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿಯ ಹೋರಾಟವನ್ನ ಎದೆಗೊಟ್ಟು ಮುನ್ನಡೆಸಿದ್ದು ಶ್ರೀರಾಮುಲು. ಈಗಿನ ಟೆಕ್ನಾಲಜಿಯಲ್ಲಿ ಫೋರೆನ್ಸಿಕ್ ಟೆಸ್ಟ್ ಮೂಲಕ ಯಾವ ಒಂದು ಸೆಕೆಂಡಲ್ಲಿ ಕಂಡುಹಿಡಿಬಹುದು. ಯಾರಿಂದನೇ ಆಗಿರಲಿ ನೋಡ್ರಿ, ನನಗೆ ಗೊತ್ತಿರೋಂಥ ಪ್ರಕಾರ ನನ್ನ ಹತ್ರ ಖಾಸಗಿ ಗನ್ಮ್ಯಾನ್ಗಳು ಯಾರಿಲ್ಲ. ನಮ್ಮ ಹತ್ರ ಇರೋದು ಯಾರಿದ್ದಾರೆ, ಸರ್ಕಾರಿ ಗನ್ಮ್ಯಾನ್ಗಳು 2 ಇದ್ದಾರೆ. ಇವ್ರು ಜನಾರ್ದನ್ ರೆಡ್ಡಿ ಹತ್ರ 4 ಮಂದಿ ಇದ್ದಾರೆ. ಅವ್ರು ಬಿಟ್ಟರೆ ಬೇರೆ ಯಾರು ಫೈರ್ ಮಾಡಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಎಲ್ಲ ಸರ್ಕಾರಿ ಗುಂಡುಗಳು ಎಷ್ಟಿದಾವ, ಎಷ್ಟು ಕೊಟ್ಟಿದ್ರು ಬುಲೆಟ್ ನಂಬರು, ಆ ರಿವಾಲ್ವರ್ ಇಂದ ಯಾರವರ್ ಇದೆ ಎಲ್ಲ ಕೂಡ ಸುದ್ದಿ ಆಗ್ತದ್ರಿ. ಯಾವ್ದು ಕೂಡ ಮುಚ್ಚಿಡಕ್ಕಾಗಲ್ಲ. ಈಗ ಯಾವ್ದು ಮುಚ್ಚಿಡಕ್ಕಾದ್ರೆ ನಾನು ಫೂಲ್ ಅಂತಾರ.
ಈಗ ನೋಡಿದ್ದು ಜನವರಿ 1ರ ರಾತ್ರಿಯ ಹೇಳಿಕೆ. ಗಲಾಟೆ ನಡೆದ ರಾತ್ರಿಯೇ ಗೆಳೆಯ ಕರೆಯದೆ ಬಂದು ನೇರವಾಗಿ ಜನಾರ್ದನ ರೆಡ್ಡಿಯ ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತ ಶ್ರೀರಾಮುಲು ಎಲ್ಲಾ ವಿಷಯದಲ್ಲೂ ತಾವೇ ಮುಂದೆ ನಿಂತು ಎದುರಿಸಿದ್ರು. ಅದಕ್ಕೆ ಕಾರಣನೂ ಇತ್ತು. ಎಸ್, ಶ್ರೀರಾಮುಲು ಆ ರೀತಿ ಮುಂದೆ ನಿಂತಿದ್ದರ ಹಿಂದೆಯೂ ದೊಡ್ಡ ಕಾರಣ ಇದೆ. ಯಾಕಂದ್ರೆ ರೆಡ್ಡಿ ಮನೆ ಮುಂದೆ ಹಾಕಿದ್ದ ಬ್ಯಾನರ್ ಇದೆಯಲ್ಲ, ಅದು ವಾಲ್ಮೀಕಿ ಪುತ್ಥಳಿಯ ಬ್ಯಾನರ್. ಆ ಬ್ಯಾನರ್ನಲ್ಲಿ ಇದ್ದ ಮ್ಯಾಟರ್ ರಾಜಕೀಯ ಏನೇ ಇರಲಿ, ಜನಾರ್ದನ ರೆಡ್ಡಿ ಅವರೇ ಮುಂದೆ ನಿಂತರೆ ಅದು ಎಲ್ಲಿ ರಾಜಕೀಯ ಟರ್ನ್ ತಗೊಳ್ಳುತ್ತೋ ಅನ್ನೋ ಭಯ ಇತ್ತು. ಯಾಕಂದ್ರೆ ವಾಲ್ಮೀಕಿ ಪುತ್ಥಳಿಯ ಕಥೆಯಲ್ಲಿ ಒಂದು ಜಾತಿಯೂ ಇತ್ತು. ಶ್ರೀರಾಮುಲು ಅದೇ ಜಾತಿಯ ನಾಯಕ. ಶ್ರೀರಾಮುಲು ಕೂಡ ವಾಲ್ಮೀಕಿ ನಾಯಕ. ಈಗಾಗಲೇ ಜನಾರ್ದನ ರೆಡ್ಡಿ ಅಂಡ್ ಟೀಮ್ ವಿರುದ್ಧ ಒಂದು ಅಟ್ರಾಸಿಟಿ ಕೇಸ್ ಆಗಿದೆ. ಕೌಂಟರ್ ಆಗಿ ಜನಾರ್ದನ ರೆಡ್ಡಿ ಮನೆಯಲ್ಲಿದ್ದ ವಾಲ್ಮೀಕಿ ಸಮುದಾಯದ ನೌಕರನಿಂದಲೂ ಕೇಸ್ ರಿಜಿಸ್ಟರ್ ಆಗಿದೆ. ಜನಾರ್ದನ ರೆಡ್ಡಿ ಒಬ್ಬರೇ ಹೋಗಿದ್ರೆ ಅದು ವಾಲ್ಮೀಕಿ ಸಮುದಾಯ ವರ್ಸಸ್ ರೆಡ್ಡಿ ಸಮುದಾಯ ಎಂದು ತಿರುಗಿ ಬಿಡುವ ಅಪಾಯವನ್ನು ಗುರುತಿಸಿದ್ದು ಶ್ರೀರಾಮುಲು. ಹೀಗಾಗಿಯೇ ಶ್ರೀರಾಮುಲು ನೇರವಾಗಿ ಹೋರಾಟಕ್ಕೆ ಎದೆಗೊಟ್ಟು ನಿಂತರು ಎನ್ನುವುದು ಒಂದು ವಾದ. ತಮ್ಮ ಸೋಮಶೇಖರ್ ರೆಡ್ಡಿಯು ಜೊತೆಗೆ ಬಂದ್ರು. ಇನ್ನು ರಾಜಕೀಯ ಸಮರದಲ್ಲಿ ಅಣ್ಣನಿಂದ ಅಂತರ ಕಾಯ್ದುಕೊಂಡಿದ್ದ ತಮ್ಮ ಸೋಮಶೇಖರ್ ರೆಡ್ಡಿಯು ಜೊತೆಗೆ ಬಂದಾಯಿತು. ಇಡೀ ಹೋರಾಟದಲ್ಲಿ ಸೋಮಶೇಖರ್ ರೆಡ್ಡಿ, ಜನಾರ್ದನ ರೆಡ್ಡಿ, ಶ್ರೀರಾಮುಲು ಒಟ್ಟಿಗೆ ಕಾಣಿಸಿಕೊಳ್ತಾ ಹೋದ್ರು. ಮಿಸ್ ಆಗಿದ್ದು ಅಣ್ಣ ಕರುಣಾಕರ ರೆಡ್ಡಿ ಮಾತ್ರ. ಬಿಜೆಪಿಯನ್ನು ಒಗ್ಗೂಡಿಸಿದ ಬಳ್ಳಾರಿ ಬುಲೆಟ್. ಬಿಜೆಪಿಯಲ್ಲಿರೋ ನಾಯಕರಲ್ಲಿ ಒಮ್ಮತ ಇಲ್ಲ. ಹಾಗೆ ನೋಡಿದ್ರೆ ವಿಜಯೇಂದ್ರ ಅವರ ಬಗ್ಗೆಯೂ ಶ್ರೀರಾಮುಲು ಅವರಿಗೆ ಬೇಸರ ಇದೆ. ಯಡಿಯೂರಪ್ಪ ಬೇರೆ, ವಿಜಯೇಂದ್ರ ಬೇರೆ ಅಂತ ಹೇಳ್ತಾ ಇದ್ದವರು ಶ್ರೀರಾಮುಲು. ನೇರವಾಗಿ ನನಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ರೆ ನಿಭಾಯಿಸ್ತೀನಿ ಎಂದು ಕೂಡ ಹೇಳಿದ್ದ ಶ್ರೀರಾಮುಲು ಒಂದು ಹಂತದಲ್ಲಿ ಯತ್ನಾಳ್ ಟೀಮ್ ಜೊತೆ ಗುರುತಿಸಿಕೊಂಡಿದ್ದವರು. ಈಗ ವಿಜಯೇಂದ್ರ ಕೂಡ ಬಳ್ಳಾರಿಗೆ ಓಡೋಡಿ ಬಂದಿದ್ದಾರೆ. ಮಾನ್ಯ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು, ಸೋಮಶೇಖರ್ ರೆಡ್ಡಿ ಅವರು, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಶ್ರೀರಾಮುಲು ಪತ್ರಿಕಾಗೋಷ್ಠಿ ಮಾಡಿ ಏನು ನಿನ್ನೆ ನಡೆದಿರ್ತಕ್ಕಂಥ ಘಟನೆನ ಖಂಡಿಸಿ ಇವತ್ತು ಈ ಒಂದು ಸಮಗ್ರ ತನಿಖೆ ಆಗಬೇಕು ಅನ್ನುವ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಯಿಂದ ಇವತ್ತು ಉನ್ನತ ಮಟ್ಟದ ತನಿಖೆ ಆಗಬೇಕು. ಇದಕ್ಕೆ ಮತ್ತೆ SIT ಮಾಡಿಕೊಂಡು ಇದೆಲ್ಲ ಮಾಡಿ ಇದನ್ನ ತೇಪೆ ಹಚ್ಚುವಂತ ಕೆಲಸ ಆಗಬಾರ್ದು. ವಿಜಯೇಂದ್ರ ಸುದ್ದಿಗೋಷ್ಠಿಯಲ್ಲಿ ನೋಡಿದ್ರಲ್ಲ, ವಿಜಯೇಂದ್ರ ಅವರ ಬಲಕ್ಕೆ ಜನಾರ್ದನ ರೆಡ್ಡಿ, ಸೋಮಶೇಖರ್ ರೆಡ್ಡಿ ನಿಂತಿದ್ರೆ ಎಡಗಡೆಗೆ ನಿಂತಿದ್ದವರು ಶ್ರೀರಾಮುಲು. ಜನಾರ್ದನ ರೆಡ್ಡಿ ಮನೆಗೆ ಬಂದಾಗ ಬುಲೆಟ್ ಫೈರಿಂಗ್ ಆಯ್ತು ಅಂತಿದಾರಲ್ಲ, ಆಗ ಜನಾರ್ದನ ರೆಡ್ಡಿಯನ್ನ ರಕ್ಷಣೆ ಮಾಡಿದ್ದು ಶ್ರೀರಾಮುಲು ಬೆಂಬಲಿಗರು. ಅಷ್ಟೇ ಅಲ್ಲ, ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ರೆಡ್ಡಿಯ ಬೆಂಬಲಕ್ಕೆ ಬಲವಾಗಿ ನಿಂತುಬಿಟ್ರು. ಒಟ್ನಲ್ಲಿ ಒಡೆದು ಛಿದ್ರವಾಗ್ತಿದ್ದ, ಒಬ್ಬೊಬ್ಬರು ಒಂದೊಂದು ದಿಕ್ಕು ಎನ್ನುವಂತಿದ್ದ, ಮನೆಯೊಂದು 3 ಬಾಗಿಲು ಎನ್ನುವಂತಿದ್ದ ಬಿಜೆಪಿಯ ನಾಯಕರನ್ನು ಒಟ್ಟಿಗೆ ತಂದಿದೆ ಬಳ್ಳಾರಿ ಬುಲೆ. ಭರತ್ ರೆಡ್ಡಿ ಅಪ್ಪನ ವಿರುದ್ಧವೇ ತೊಡೆ ತಟ್ಟಿದ್ದ ಫೈರಿಂಗ್ ಜೋಡಿ. ಮಗ ಭರತ್ ರೆಡ್ಡಿ ಕಾರಣದಿಂದ ಒಗ್ಗಟ್ಟಾದ ರೆಡ್ಡಿ ರಾಮುಲು ಜೋಡಿ. ಇದು ಒಂದು ಚಿಕ್ಕ ಹಿಸ್ಟರಿ. ಈಗ ನಾರಾ ಭರತ್ ರೆಡ್ಡಿ ಅಪ್ಪ ಸೂರ್ಯನಾರಾಯಣ್ ರೆಡ್ಡಿ ಇದಾರಲ್ಲ, ಅವರ ವಿರುದ್ಧ ಹೋರಾಟ ಮಾಡುತ್ತಲೇ ಲೀಡರ್ ಆದವರು ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ. ಇದರ ಮಧ್ಯೆ ಒಡೆದು ಛಿದ್ರವಾಗಿದ್ದ ಆ ಬಾಂಧವ್ಯವನ್ನ ಮತ್ತೆ ವಾಪಸ್ ತಂದು ಅವರು ಒಗ್ಗಟ್ಟಾಗುವಂತೆ ಮಾಡಿರುವುದು ಕೂಡ ಅವರದ್ದೇ ಕುಟುಂಬದ ಸೂರ್ಯನಾರಾಯಣ ರೆಡ್ಡಿಯವರ ಮಗ ಭರತ್ ರೆಡ್ಡಿ. ಕಾಲಚಕ್ರ ತಿರುಗುತ್ತದೆ ಎನ್ನುವುದು ಇದಕ್ಕೇನೆ.
ಈ ಜೋಡಿ ಮತ್ತೆ ಇದೇ ಹುಮ್ಮಸ್ಸು ಒಗ್ಗಟ್ಟನ್ನ ಇಟ್ಕೊಂಡು ಮುನ್ನುಗ್ಗಿದ್ರೆ ಏನಾಗಬಹುದು? ಮಿರಾಕಲ್ ಆಗತ್ತಾ? ವೇಟ್ ಮಾಡಿ ನೋಡೋಣ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.